ಆತ್ಮೀಯ ವೃಶ್ಚಿಕ ರಾಶಿಯವರೇ, ನೀವು ಬೂದಿ ಮುಚ್ಚಿದ ಕೆಂಡದಂತೆ. ಮೇಲ್ನೋಟಕ್ಕೆ ಬಹಳ ಶಾಂತವಾಗಿ ಮತ್ತು ಗಂಭೀರವಾಗಿ ಕಂಡರೂ ನಿಮ್ಮ ಅಂತರಾಳದಲ್ಲಿ ಒಂದು ಜ್ವಾಲಾಮುಖಿಯೇ ಕುದಿಯುತ್ತಿರುತ್ತದೆ. ಕಳೆದ ಕೆಲವು ವರ್ಷಗಳಿಂದ ಈ ಜ್ವಾಲಾಮುಖಿ ಬೇರೆಯವರನ್ನು ಸುಡುವುದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನೇ ದಹಿಸುತ್ತಿದೆ ಅಲ್ವಾ? ಯಾರನ್ನೂ ಅತಿಯಾಗಿ ನಂಬಿದ್ದಿರೋ ಅವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಪ್ರೀತಿ ಪಾತ್ರರಿಂದಲೇ ಮೋಸದ ಮೇಲೆ ಮೋಸ ಅನುಭವಿಸಿ ಎಷ್ಟೋ ಬಾರಿ ಈ ಜೀವನವೇ ಸಾಕು, ಈ ನರಕಯಾತನೆ ಬೇಡ ಎಂದು ಕಣ್ಣೀರು ಹಾಕಿದ್ದೀರಿ. ಆದರೆ ಒಂದು ಮಾತು ನೆನಪಿರಲಿ, ವೃಶ್ಚಿಕ ರಾಶಿಯವರು ಜ್ವಾಲಾಮುಖಿಯ ಬೆಂಕಿಯಲ್ಲಿ ಅರಗಿದ ಚಿನ್ನದಂತೆ. ನೀವು ಎಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ನಿಮ್ಮ ಬೆಲೆ ಎಂದಿಗೂ ಕಡಿಮೆಯಾಗುವುದಿಲ್ಲ. ನಿಮಗಿರುವ ಅಪ್ರತಿಮವಾದ ಆಂತರಿಕ ಶಕ್ತಿಯನ್ನು ನೀವು ಮರೆತಿದ್ದೀರಿ. ಆದರೆ ಕಳೆದ ಕೆಲವು ವರ್ಷಗಳಿಂದ ನೀವು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ಈಗ ಕಾಲ ಬದಲಾಗುತ್ತಿದೆ. ನಿಮ್ಮ ಪ್ರತಿಯೊಂದು ಕೆಲಸಕ್ಕೂ ಮತ್ತು ಕಷ್ಟಕ್ಕೂ ಸೂಕ್ತ ಬೆಲೆ ಸಿಗುವ ಸಮಯ ಹತ್ತಿರ ಬಂದಿದೆ. ಏಕೆಂದರೆ 2026ನೇ ವರ್ಷವು ನಿಮ್ಮ ಹಣೆಬರಹವನ್ನೇ ಸಂಪೂರ್ಣವಾಗಿ ಬದಲಾಯಿಸಲು ಸಜ್ಜಾಗಿದೆ. ಇದು ನಿಮ್ಮ ಪಾಲಿಗೆ ಕೇವಲ ಒಂದು ಸಾಧಾರಣ ವರ್ಷವಲ್ಲ, ಬದಲಾಗಿ ಇದು ನಿಮ್ಮ ಗೆಲುವಿನ ವರ್ಷ. ನಿಮ್ಮನ್ನು ಯಾರು ತುಳಿಯಲು ಯತ್ನಿಸಿದರೋ ಅವರೇ ನಿಮ್ಮ ಕಾಲ ಕಸವಾಗುವ ಸುಸಮಯ ಹತ್ತಿರ ಬಂದಿದೆ. ಆದರೆ ಈ ಅದ್ಭುತ ಅವಕಾಶವನ್ನು ನೀವು ಬಳಸಿಕೊಳ್ಳಬೇಕಾದರೆ ಎಚ್ಚರದಿಂದ ಇರಬೇಕು. ವೃಶ್ಚಿಕ ರಾಶಿಯವರು ರಾಜಯೋಗವನ್ನು ಪಡೆಯಲು ಮಾಡಬೇಕಾದ ಕೆಲವು ಅತಿ ರಹಸ್ಯ ಮತ್ತು ಶಕ್ತಿಶಾಲಿ ತಂತ್ರಗಳನ್ನು ಇಲ್ಲಿ ವಿವರಿಸಲಾಗಿದೆ. ಇದನ್ನು ಸರಿಯಾಗಿ ತಿಳಿದುಕೊಳ್ಳದೆ ಹೋದರೆ ಬಂದಂತಹ ಅದೃಷ್ಟ ಕೈಜಾರಿ ಹೋಗಬಹುದು. ಆದ್ದರಿಂದ ಈ ವಿಷಯಗಳನ್ನು ಬಹಳ ಗಮನವಿಟ್ಟು ಆಲಿಸಿ. ಜ್ಯೋತಿಷ್ಯ ಎಂಬುದು ಕತ್ತಲಲ್ಲಿ ದಾರಿ ತೋರಿಸುವ ಒಂದು ದಿವ್ಯ ದೀಪವಿದ್ದಂತೆ. ಜೀವನದ ಕಷ್ಟಗಳನ್ನು ಎದುರಿಸಲು ಈ ದಾರಿ ನಿಮಗೆ ನೆರವಾಗಲಿದೆ. ನಿಮ್ಮ ರಾಶ್ಯಾಧಿಪತಿ ಕುಜ ಅಂದರೆ ಮಂಗಳ ದೇವ. 2026ನೇ ವರ್ಷದಲ್ಲಿ ಸಂಭವಿಸುವ ಗ್ರಹಗಳ ಬದಲಾವಣೆಯು ನಿಮಗೆ ಅನಿರೀಕ್ಷಿತ ಧನ ಲಾಭ ಮತ್ತು ಉನ್ನತ ಅಧಿಕಾರವನ್ನು ತಂದುಕೊಡಲಿದೆ. ಇಷ್ಟು ದಿನ ಹಣಕ್ಕಾಗಿ ಪರದಾಡಿದ ಕೈಗಳಲ್ಲಿ ಇನ್ನು ಮುಂದೆ ಮಹಾಲಕ್ಷ್ಮಿಯು ತಾಂಡವವಾಡಲಿದ್ದಾಳೆ. ಆದರೆ ನೆನಪಿಡಿ, ವೃಶ್ಚಿಕ ರಾಶಿಯವರಿಗೆ ಕೋಪವೇ ಅತಿ ದೊಡ್ಡ ಶತ್ರು. ಈ ವರ್ಷ ನೀವು ಯಶಸ್ಸಿನ ಶಿಖರ ಏರಬೇಕೆಂದರೆ ಕೆಲವು ಮುಖ್ಯ ರಹಸ್ಯ ಸೂತ್ರಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು. ಮೊದಲನೆಯ ರಹಸ್ಯವೇನೆಂದರೆ ತಾಮ್ರದ ಚಮತ್ಕಾರ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ದೇವನಿಗೆ ತಾಮ್ರ ಎಂದರೆ ಪಂಚಪ್ರಾಣ. ನಿಮ್ಮ ಆರೋಗ್ಯ ಮತ್ತು ಆಯಸ್ಸು ವೃದ್ಧಿಯಾಗಲು ಒಂದು ತಾಮ್ರದ ಲೋಟದಲ್ಲಿ ರಾತ್ರಿ ನೀರನ್ನು ತುಂಬಿಸಿರಿ. ಬೆಳಿಗ್ಗೆ ಎದ್ದ ತಕ್ಷಣ ಆ ನೀರನ್ನು ಸೇವಿಸಿ. ಸಾಧ್ಯವಾದರೆ ಒಂದು ಶುದ್ಧ ತಾಮ್ರದ ಕಡಗವನ್ನು ನಿಮ್ಮ ಬಲಗೈಗೆ ಧರಿಸಿ. ಇದು ನಿಮ್ಮ ರಕ್ತವನ್ನು ಶುದ್ಧೀಕರಿಸುವುದಲ್ಲದೆ ನಿಮ್ಮಲ್ಲಿರುವ ಸೋಮಾರಿತನವನ್ನು ಓಡಿಸಿ ಹೊಸ ಚೈತನ್ಯ ನೀಡುತ್ತದೆ. ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಲು ಬೇಕಾದ ಎನರ್ಜಿ ಇದರಿಂದಲೇ ನಿಮಗೆ ದೊರೆಯುತ್ತದೆ. ಎರಡನೆಯ ರಹಸ್ಯವು ದಕ್ಷಿಣ ದಿಕ್ಕಿನ ದೋಷಕ್ಕೆ ಸಂಬಂಧಿಸಿದೆ. ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಬೇಕೆಂದರೆ ವಾಸ್ತು ಬಹಳ ಮುಖ್ಯ. ವೃಶ್ಚಿಕ ರಾಶಿಯವರಿಗೆ ದಕ್ಷಿಣ ದಿಕ್ಕು ಅತಿ ಹೆಚ್ಚು ಪ್ರಭಾವ ಬೀರುತ್ತದೆ. ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಭಾರವಾದ ಕಸ, ಒಡೆದ ಕನ್ನಡಿ ಅಥವಾ ನಿಂತು ಹೋದ ಗಡಿಯಾರ ಇರಬಾರದು. ಈ ವರ್ಷ ದಕ್ಷಿಣದ ಗೋಡೆಗೆ ಒಂದು ಕೆಂಪು ಬಣ್ಣದ ಬಲ್ಬ್ ಹಾಕಿ ಅಥವಾ ಕೆಂಪು ಹೂವಿನ ಗಿಡವನ್ನು ಅಲ್ಲಿ ಇರಿಸಿ. ಇದು ಮಂಗಳನ ಅನುಗ್ರಹವನ್ನು ನೇರವಾಗಿ ನಿಮ್ಮ ಮನೆಗೆ ಎಳೆದು ತರುತ್ತದೆ ಮತ್ತು ನಿಮ್ಮ ಸಾಲದ ಬಾಧೆಗಳು ತಾನಾಗಿಯೇ ತೀರುತ್ತವೆ. ಮೂರನೆಯ ರಹಸ್ಯವು ಸಿಹಿ ಹಂಚುವ ತಂತ್ರವಾಗಿದೆ. ವೃಶ್ಚಿಕ ರಾಶಿಯವರ ಮಾತು ಕೆಲವೊಮ್ಮೆ ಕಟುವಾಗಿರುತ್ತದೆ. ಇದರಿಂದಲೇ ನಿಮ್ಮ ಅನೇಕ ಸಂಬಂಧಗಳು ಹಾಳಾಗಿರಬಹುದು. ಇದನ್ನು ಸರಿಪಡಿಸಲು ಮತ್ತು ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳಲು ಒಂದು ಸುಲಭ ತಂತ್ರವಿದೆ. ಪ್ರತಿ ಮಂಗಳವಾರ ನಿಮ್ಮ ಕೈಯಾರೆ ಕೆಂಪು ಬಣ್ಣದ ಸಿಹಿಯನ್ನು ಸಿದ್ಧಪಡಿಸಿ. ಉದಾಹರಣೆಗೆ ಬೆಲ್ಲದ ಪಾಯಸ ಅಥವಾ ಕೆಂಪು ಲಡ್ಡು ಮಾಡಿ ಬಡವರಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಹಂಚಿ. ನೀವು ಎಷ್ಟು ಸಿಹಿಯನ್ನು ಹಂಚುತ್ತೀರೋ ನಿಮ್ಮ ಜೀವನದಲ್ಲಿ ಎಷ್ಟು ನೆಮ್ಮದಿ ಹೆಚ್ಚಾಗುತ್ತದೆ ಎಂಬುದು ಅನುಭವದ ಮಾತು. ನಾಲ್ಕನೆಯ ರಹಸ್ಯವು ಯಶಸ್ಸಿನ ಗೌಪ್ಯತೆ. ವೃಶ್ಚಿಕ ರಾಶಿಯವರು ತೀರಾ ಭಾವಜೀವಿಗಳು. ನೀವು ಬಹಳ ಖುಷಿಯಾದಾಗ ನಿಮ್ಮ ಎಲ್ಲಾ ರಹಸ್ಯಗಳನ್ನು ಬೇರೆಯವರ ಮುಂದೆ ಹೇಳಿಬಿಡುತ್ತೀರಿ. ಆದರೆ ನೆನಪಿಡಿ, ನೀವು ಎಲ್ಲಿಯವರೆಗೆ ಗುರಿಯನ್ನು ಮುಟ್ಟುವುದಿಲ್ಲವೋ ಅಲ್ಲಿಯವರೆಗೆ ನಿಮ್ಮ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಪ್ರಗತಿಯನ್ನು ತಡೆಯಲು ಕಾಯುವವರ ಸಂಖ್ಯೆ ಹೆಚ್ಚಾಗಿರುತ್ತದೆ. ನಿಮ್ಮ ಮುಂದಿನ ನಡೆ ಏನೆಂದು ನಿಮ್ಮ ಎಡಗೈಗೂ ಗೊತ್ತಾಗಬಾರದು. ಸೈಲೆಂಟ್ ಆಗಿ ಕೆಲಸ ಮಾಡಿ, ನಿಮ್ಮ ಗೆಲುವಿನ ಸುದ್ದಿ ಜಗತ್ತನ್ನೇ ತಿರುಗಿ ನೋಡುವಂತೆ ಮಾಡಲಿ. ಐದನೆಯ ಮತ್ತು ಅಂತಿಮ ರಹಸ್ಯವು ಹನುಮಂತನ ಸೇವೆ. ವೃಶ್ಚಿಕ ರಾಶಿಯವರಿಗೆ ಕಾಡುವ ಭಯ, ಆತಂಕ ಮತ್ತು ಕೋರ್ಟ್ ಕೇಸ್ ಅಂತಹ ಸಮಸ್ಯೆಗಳಿಂದ ಮುಕ್ತಿ ಬೇಕೆಂದರೆ ಹನುಮಂತನ ಪಾದ ಹಿಡಿಯಿರಿ. ಈ ವರ್ಷದ ಪ್ರತಿ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲೀಸಾವನ್ನು ಪಠಿಸಿ. ಸಾಧ್ಯವಾದರೆ ಕೋತಿಗಳಿಗೆ ಬಾಳೆಹಣ್ಣು ನೀಡಿ ಅಥವಾ ಬೀದಿ ನಾಯಿಗಳಿಗೆ ಆಹಾರ ಹಾಕಿ. ಪ್ರಾಣಿ ಸೇವೆ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳು ಸುಟ್ಟು ಕರಕಲಾಗುತ್ತವೆ. ಶಕ್ತಿ ದೇವತೆಗಳ ಆರಾಧನೆಯು ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. 2026ನೇ ವರ್ಷವು ನಿಮ್ಮ ಪಾಲಿಗೆ ಸುವರ್ಣ ಯುಗವಾಗಲಿದೆ. ಈ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ. ದೈವ ಬಲದಿಂದ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗಲಿ.